ಪದ ಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ಹಾಯ್, ನಾನು ನಿಮ್ಮ ಐಶು. ಬನ್ನಿ ಈ ಯಾನದಲ್ಲಿ ಜೊತೆ ಸಾಗೋಣ. ನಮ್ಮ ಗಾನ ಸಿಂಚನ ಜನಮನದ ಪದ ಪಯಣ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ನವೀನ್ ಕುಮಾರ್ ಜಿಜಿ ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಹೆಸರಿಗೆ ತಕ್ಕಂತೆ ಹೊಸತನಕ್ಕೆ, ಹೊಸ ಕಲಿಕೆಗೆ ಸದಾ ಸಿದ್ಧವಿರುವ ಮಂಡ್ಯದ ಹೈದ ನವೀನ್ ಕುಮಾರ್. ಕುಂಚ ಹಿಡಿದು ಚಿತ್ತಾರ ಮೂಡಿಸೋ ಕಲೆಯಲ್ಲಿ ಡಿಪ್ಲೊಮಾ ಪದವಿ. ಸುಗಮ ಸಂಗೀತ, ಜಾಗೃತಿ ಗೀತೆಗಳನ್ನು ಹಾಡೋದ್ರಲ್ಲಿ ಉತ್ಸಾಹಿ. ಇಲ್ಲಿಂದ 1.5 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿಂದ ನಾವು ಸೈಕಲಲ್ಲಿ ಹೋಗ್ತಾ ಇದ್ವಿ ಇಬ್ಬರೂ ಜೊತೆಲಿ. ಸುಮ್ಮನೆ ಹವ್ಯಾಸಕ್ಕೆ ಅಂತ ಹಾಗೆ ಆಡ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಆಗಲೇ ನಾವು ಕರೋಕೆನ ರೆಕಾರ್ಡ್ ಮಾಡಿಕೊಂಡು ಬಂದು ನಮ್ಮ ಮನೇಲಿ ಟೈಪ್ ರೆಕಾರ್ಡ್ರಲ್ಲಿ ಇಬ್ಬರು ಹಾಗೆ ಆಡ್ತಾಯಿದ್ವಿ. ಇವತ್ತು ಅವ್ರನ್ನ ಅದು ಹವ್ಯಾಸ ತಗೊಂಡು ಹೋಗ್ಬಿಟ್ಟು ಅದು ಜೀವನ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅವ್ರು ಇನ್ನೂ ಬೆಳೀಲಿ ಅಂತ ಆಶಿಸ್ತೀನಿ. ಕಂಜರ, ದಮ್ಮಡಿ, ರಿದಮ್ ಪ್ಯಾಡ್ ನುಡಿಸೋದ್ರಲ್ಲಿ ಸೈ. ರಿದಮ್ ಪ್ಯಾಡನ್ನು ಭಾಳ ಚೆನ್ನಾಗಿ ನುಡಿಸೋದನ್ನು ರೂಢಿ ಮಾಡಿಕೊಂಡು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗುವಷ್ಟು ಅವನು ರಿದಮಿಸ್ಟ್ ಆಗಿದ್ದಾನೆ. ಇಷ್ಟಕ್ಕೆ ನವೀನ್ ಕುಮಾರ್ ಗುಣಗಾನ ಮುಗಿಯೋದಿಲ್ಲ. ಹೊಲಿಗೆ, ಗಾರೆ ಕೆಲಸ, ಕೃಷಿ ಎಲ್ಲದರಲ್ಲೂ ಆಲ್ರೌಂಡರ್. ಮಾತ್ರ ತೊದಲು ಅಷ್ಟೇ ಅವರಿಗೆ. ಆದರೆ ಹಾಡಬೇಕಾದ್ರೆ ಒಂದು ಅಕ್ಷರನೂ ಕೂಡ ಅವರು ತೊದಲು ನುಡಿ ಬರೋದಿಲ್ಲ ಅವರು. ಜೊತೆಗೆ ಇಲ್ಲಿವರೆಗೂ ಕೂಡ ಅವರು ತುಂಬ ಮನೇನ ಹೊರೆ ಕಟ್ಕೊಂಡಿದ್ದಾರೆ. ಗಾರೆ ಕೆಲಸ ಮಾಡ್ತಾರೆ, ಆರ್ಟಿಸ್ಟು, ಮತ್ತು ಸಿಂಗಿಂಗು, ಮತ್ತು ರಿದಮ್ ಪ್ಯಾಡ್ ನುಡಿಸೋದು, ಮತ್ತು ಸಕಲ ಕಾಲ ಒಲ್ಲೊಬ್ಬರು ಹೇಳಬೇಕು ಅಂತಂದರೆ ಎಲೆಕ್ಟ್ರಿಷಿಯನ್ ಕೂಡ ಅವರೇ ಮಾಡ್ತಾರೆ. ತನ್ನ ಬಟ್ಟೆಯನ್ನು ತಾನೇ ಹೊಲ್ದು ಹಾಕೊಳ್ಳುವಷ್ಟು ಆ ಟೈಲರಿಂಗ್ ಆ ಕಲೆಯೂ ಕೂಡ ಆತನಿಗೆ ಗೊತ್ತಿದೆ. ವಿವಿಧ ರೀತಿಯ ಆ ಕರಕುಶಲತೆ ಆತನಿಗಿರುವಂಥದ್ದು ನನಗೆ ಭಾಳ ಖುಷಿಯಾಯಿತು. ಕೆಲಸ ಯಾವುದೇ ಇರಲಿ ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಕಾಯಕ ಯೋಗಿ. ಅವ್ರಿಗೆ ಒಂದು ಒಳ್ಳೆಯದಾಗಲಿ, ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ ಈ ಆರಂಭಿಕ ಇದರಿಂದ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಅವ್ರಿನ್ನೂ ಅತ್ಯುನ್ನತ ಒಳ್ಳೆ ಮಟ್ಟದಲ್ಲಿ ಬೆಳೀಲಿ. ನಾನು ಕೂಡ ಈ ಗ್ರಾಮದ ಒಬ್ಬ ಯಜಮಾನಾಗಿದ್ದರು ಪ್ರೊಫೆಸರ್ ಕುಮಾರ್. ಅವರು ನನ್ನ ತಮ್ಮ ಕೂಡ ಅವರು ನಮ್ಮ ಬೀಗಾಡು ಗ್ರಾಮದಿಂದ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಅವರು ಒಳ್ಳೆಯ ಪ್ರತಿಭೆಯಾಗಿ ಬೆಳೀಲಿ ಅನ್ನೋದು ನನ್ನ ಒಂದು ಕೋರಿಕೆ. ಜಿಜಿ ನವೀನ್ ಕುಮಾರ್ ಅವರ ಬೆಳವಣಿಗೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ. ಗಾನ ಸಿಂಚನ ರಿಯಾಲಿಟಿ ಶೋ ಮೂಲಕ ತನ್ನ ಎಬಿಲಿಟಿ ತೋರಿಸೋದಕ್ಕೆ ಬಂದಿರೋ ಜಿಜಿ ನವೀನ್ ಕುಮಾರ್ ಅವರಿಗೆ ಜಯವಾಗಲಿ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನವೀನ್ ಕುಮಾರ್ ಜಿಜಿ ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ನವೀನ್ ಕುಮಾರ್ ಜಿಜಿ ಅವರೇ. ಮಂಡ್ಯ? ಹೌದು ಮೇಡಮ್, ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ ಅಲ್ವಾ? ಇಲ್ಲ ಮೇಡಮ್. ಅಲ್ವಾ? ನವೀನ್ ಕುಮಾರ್ ಜಿಜಿನಾ? ಓಕೆ, ಮೊದಲನೇದಾಗಿ ನಿಮ್ಗೆ ಗಾನ ಸಿಂಚನಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮ ವಿಟಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಭಜನೆಗಳನ್ನ ನೋಡ್ತಾ ಕೇಳ್ತಾ ನೀವು ಈ ಜನಪದ ಹಾಡುಗಳನ್ನ ಹಾಡೋದಾಗ್ಲಿ ಅಥವಾ ಹಾಡುಗಳನ್ನ ಕಲಿಯೋದಾಗ್ಲಿ ಕಲ್ತ್ರಿ ಅಲ್ವಾ? ಇವರು ಮಾತನಾಡ್ಬೇಕಾದ್ರೆ ಇವ್ರಿಗೆ ಸ್ವಲ್ಪ ಫಂಬಲ್ ಆಗುತ್ತೆ ಮೇಡಮ್, ಬಟ್ ಹಾಡು ಹೇಳ್ಬೇಕಾದ್ರೆ ಬಹಳ ಸರಾಗವಾಗಿ ಹಾಡ್ತಾರೆ. ಹೇಳಿ ನಿಮ್ಮ ಬಗ್ಗೆ. ಈ ಭಜನೆಗಳನ್ನ ಎಷ್ಟು ವರ್ಷಗಳಿಂದ ನೋಡ್ತಾ ನೀವು ಕಲ್ತ್ರಿ? ನಿಮ್ಗೆ ಸ್ಫೂರ್ತಿ ಯಾರು? ನನಗೆ ಸ್ಫೂರ್ತಿನೇ ನನ್ನ ತಾಯಿ. ಅವರು ಸೋಬಾನೆ ಪದ ಹಾಡ್ತಾಯಿದ್ರು. ಹಾಗಾಗಿ ಅವ್ರನ್ನ ಕೇಳಿ ಅವ್ರ ಜೊತೆಯಲ್ಲೇ ಹೋಗ್ತಾ ಮದುವೆಗಳಿಗೆ ಅವ್ರ ಸಾಂಗ್ಗಳನ್ನ ಕೇಳ್ತಾ ನಾವು ಕಲ್ತಿದ್ದು. ಹಾಗೆ ನಮ್ಮೂರಲ್ಲಿ ಭಜನೆ ಮಾಡ್ತಿದ್ರು, ಹಾಗಾಗಿ ಅದನ್ನು ಕೇಳಿ ಕಲ್ತದ್ದು ಜಾಸ್ತಿ ಮೇಡಮ್. ಓಕೆ, ನೀವು ಮಾತನಾಡ್ಬೇಕಾದ್ರೆ ಸ್ವಲ್ಪ ಫಂಬಲ್ ಮಾಡ್ತೀರಿ ಅಲ್ವಾ? ಅದೇ ಹಾಡು ಹೇಳ್ಬೇಕಾದ್ರೆ ಸರಾಗವಾಗಿ ಹಾಡ್ತೀನಿ ಅಂದರೆ ಬಹುಶಃ ಅದೇ ಹಾಡಿಗಿರುವಂತಹ ಶಕ್ತಿ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ಮೇಡಮ್, ನನಗೆ ಕೆಲವೊಂದು ಟೆನ್ಷನ್ ಆದಾಗ ಸ್ವಲ್ಪ ನಾಲ್ಗೆ ಹಿಡಿಯುತ್ತೆ. ಆನಂತರ ಹಾಡಬೇಕಾದ್ರೆ ಏನು ಅನ್ಸಲ್ಲ ಮೇಡಮ್. ಅದೇ ಸಂಗೀತ ಅಂದ್ರೇ ಸ್ಟ್ರೆಸ್ ಫ್ರೀ ಅಲ್ವಾ? ಸಂಗೀತಕ್ಕಿರೋ ಶಕ್ತಿ ಅದು. ಅರ್ಚನಾ ಮ್ಯಾಮ್, ನೀವು ಏನಾದರೂ ಹೇಳೋದಾದರೆ? ನಮಸ್ಕಾರ ನವೀನ್ ಕುಮಾರ್ ಜಿಜಿ ಅವರೇ.
ನಮಸ್ತೆ ಮೇಡಮ್. ಈಗ ನಾವು ಹಿಂದಿ ಮಾತಾಡುವಂತಹ ಸ್ಟೇಟ್ಗಳಿಗೆ ಹೋದಾಗ ಅಲ್ಲಿ ಜಿ ಅಂತ ಹೇಳ್ತೀವಿ, ಗೌರವ ಕೊಡೋ ಥರ. ನೀವು ಎರಡೆರಡು ಸಲ ಗೌರವ ಕೊಡಿಸ್ಕೋತಾ ಇದ್ದೀರಾ ನೋಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ಜೀವನದಲ್ಲಿ ಎಲ್ಲೇ ಹೋದರೂ ಹೀಗೆ ದುಪ್ಪಟ್ಟು ಗೌರವ ಸಿಗಲಿ, ಅಷ್ಟು ಒಳ್ಳೆಯ ಕೆಲಸಗಳನ್ನ ನೀವು ಮಾಡಲಿ ಅನ್ನೋದು ನನ್ನ ಹಾರೈಕೆ. ಆಮೇಲೆ ತುಂಬ ಒಳ್ಳೆ ಮಾತು ಹೇಳ್ದೆಯಮ್ಮ ನೀನು. ಆ್ಯಕ್ಚುಲಿ ಡಾಕ್ಟರ್ಸ್ ಕೂಡ ಹೇಳೋವಂಥದ್ದು, ಫಂಬಲ್ ಯಾರು ಮಾಡ್ತಾರೆ ಅವರಿಗೆ ಸಂಗೀತ ಕಲೀರಿ ಅಂತ ಹೇಳ್ತಾರೆ. ಯಾಕಂದರೆ ಅದರಿಂದ ತುಂಬ ಜನಕ್ಕೆ ಕ್ಯೂರ್ ಆಗಿದೆ. ಸೊ ನೀವು ತುಂಬ ಒಳ್ಳೆ ಹಾದಿಯಲ್ಲಿ ಸಾಗ್ತಾ ಇದ್ದೀರಿ. ನಿಮಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಅವರ ಒಳ್ಳೆ ಹಾರೈಕೆಗಳು ನಿಮಗೆ ಸಿಕ್ಕಿದೆ. ಈಗ ನಿಮ್ಮ ಹಾಡನ್ನ ಕೇಳೋಣವಾ? ಯಾವ ಹಾಡನ್ನು ಹಾಡ್ತಿದ್ದೀರಿ ಇವತ್ತು? ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಓಕೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಗೆಳೆಯ. ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡು ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡು ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ಒಳ್ಳೆತನ ಗೆಲ್ಲುವುದೊಮ್ಮೆ
ನವೀನ್ ಕುಮಾರ್ ಜಿ ಅವರೇ, ಥ್ಯಾಂಕ್ ಯು. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಪೀರಪ್ಪ ಫ್ರಮ್ ಕಲಬುರ್ಗಿ ಅವರ ವಿಟಿಯನ್ನ ನೋಡೋಣ. ವಿಟಿ ಪ್ಲೀಸ್. ಎಂದೂ ಕೇಳಿರದ ಅಪರೂಪದ ಹಾಡುಗಳ ಭಂಡಾರ, ಮೂಲ ಜನಪದ ಗೀತೆಗಳ ಹಾಡುಗಾರ ಪೀರಪ್ಪ. ಪೋಷಕರಿಗೆ ಹುಟ್ಟಿದ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ. ಮನೆಯವರ ಗಾರೆ ಕೆಲಸಕ್ಕೆ ಕ್ಯಾರೆ ಅನ್ನದೆ ಹಾಡು ನಾಟಕಗಳ ಸಖ್ಯದಲ್ಲೇ ಸುಖವನ್ನು ಕಂಡ ಸಹೃದಯಿ. ಹಾಡ್ ಯಾವ್ದಾದ್ರೇನ್ರಿ, ಒಟ್ಟ ಹಾಡೋದೊಂದ ನಮಗ್ ಖುಷಿ ಕೊಡ್ತಾವ್ ನೋಡ್ರಿ ಅಂತಾರೆ ಪೀರಪ್ಪನವರು. ನಮಸ್ಕಾರ. ನಾಟಕ ಆಡುವ ಒಂದು ಹುಚ್ಚು ನಮಗೆ. ಅವಾಗ ಬೀದಿ ನಾಟಕಗಳು, ಸುಮ್ಮನೆ ಹಾಡಾಡೋದು, NSS ಕ್ಯಾಂಪಲ್ಲಿ ಹಾಡಾಡೋದು, ಸ್ಕಿಟ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಇದು ಮಾಡ್ತಿಲ್ಲ, ಹೆಣ್ಮಕ್ಳದೋ ಗಂಡು ಮಕ್ಳದೋ ಒಟ್ಟು ಹಾಡ್ತಿದ್ದೀವಿ. ತಲೆಯೊಳಗೆ ಅದು ಎಂಥ ಹಾಡೋಣ, ದೇವ್ರದಾದ್ರೂ ಸರಿ, ಜನಪದ ಆದರೂ ಸರಿ, ಡೊಳ್ಳಿಂದಾದರೂ ಸರಿ, ಯಾವಾಗ ಸಿಗ್ತದೋ ಆಡೋದು ಒಂದೇ ಕೆಲಸ. ಎಲ್ಲಿ ಊಟ ಮಾಡ್ತೀನೋ ತಿಂತೀನೋ ಎಲ್ಲಿ ಹೋಗ್ತೀನೋ ಒಟ್ಟು ಕೆಲಸ ಇದ್ರೆ ಒಟ್ಟು ಹಾಡು. ತನಗೆ ದಕ್ಕಿದ್ದಷ್ಟನ್ನು ಮಕ್ಕಳಿಗೆ ಹೇಳಿಕೊಡ ಬಯಸೋ ಹಂಬಲದ ಮೇಷ್ಟ್ರು. ನನಗೆಷ್ಟು ದಕ್ಕಿದೆಯೋ ಅಷ್ಟು ನಾನು ಮಕ್ಕಳಿಗೆ ಒಪ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿವರೆಗೂ ಅವ್ರು ಏನೇನು ಕನಸುಗಳು ಹೇಳಿದ್ದಾರೆ ನನಗೋ, ಅವು ಯಾವ ಆಗಲಾರ್ದ ಕನಸು ಕಾಣಬೇಡ ಅಂತಿದ್ದೆ, ಎಲ್ಲ ಕನಸುಗಳನ್ನು ನನಸಾಗ್ತಾ ಇದೆ. ಇದಕ್ಕೆ ನಮ್ಮ ಮಿಸಸ್ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜನಪದದ ಗಂಧ ಹುಟ್ಟಿನಿಂದಲೇ ಹಚ್ಕೊಂಡು ಬೆಳೆದು ಮುಂದೆ ರಂಗಭೂಮಿಯ ಆಳ ಅಗಲಗಳ ಅರಿವಿಗೆ ಡಿಪ್ಲೊಮಾ, MA, ನೀನಾಸಂಗಳ ಒಡನಾಟ, ತಡಕಾಟ. ನಾವು ಗೆಲ್ಲೋದು ಮುಖ್ಯ ಅಲ್ಲ, ಗೆಲ್ಲಬೇಕು ಅನ್ನೋದು ಎಲ್ಲರಿಗೂ ಹಂಬಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದೊಂದು ಸಣ್ಣ ಅವಕಾಶ ನಮಗೆ, ಅಂದರೆ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟಿಗೆ ಇದೊಂದು ಸಣ್ಣ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ, ಚೆನ್ನಾಗಿ ಹಾಡಿ, ಚೆನ್ನಾಗಿ ಬಂದಿರೋ ಅವಕಾಶನ ಬಳಸ್ಕೊಳ್ಳಿ. ತಲೆಮಾರುಗಳಿಂದ ಹಾಡುಗಳನ್ನು, ಕತೆಗಳನ್ನು ಅಭ್ಯಾಸ ಮಾಡ್ತಾ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಅವ್ರಿಗೂ ಅವರ ಅಪ್ಪ ಅಮ್ಮನಿಂದ ಬಂದಿರೋದು ತುಂಬ. ನಾವು ಇತ್ತೀಚೆಗೆ ಈ ಜಾನಪದ ಹಾಡುಗಳು ಅಂತ ಬಂದಾಗ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಜಾನಪದ ಹಾಡುಗಳನ್ನ ಜಾಸ್ತಿ ಕೇಳ್ತೀವಿ ನಾವು. ಗುಲ್ಬರ್ಗ ಮತ್ತು ರಾಯಚೂರು, ಯಾದಗಿರಿ ಆ ಕಡೆ ಅದು ತುಂಬ ಅಪರೂಪದ ಹಾಡುಗಳು ನಮಗೆ ಕೇಳಲ್ಲ. ಪೀರಪ್ಪ ಅವ್ರ ಜೊತೆಗೆ ನಾವು ಕೂತು ಹಾಡುಗಳನ್ನು ಪ್ರಾಕ್ಟೀಸ್ ಮಾಡುವಾಗ ತುಂಬ ಹೊಸ ಹಾಡುಗಳು, ಹೊಸ ಟ್ಯೂನ್ಗಳು ನಮಗೆ ಗೊತ್ತಾಗ್ತಾ ಹೋಯಿತು. ಅವರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಗೆಳೆಯ ಪೀರಪ್ಪ ಅವರು ಹೇಳಬೇಕಂದ್ರೆ ಒಂದು ವಿಭಿನ್ನ ರೀತಿಯ ಹಾಡುಗಾರರು, ಜಾನಪದ ಹಾಡುಗಾರರು. ಇಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಅಥವಾ ಎಲ್ಲೋ ಇದ್ದರೂ ಕೂಡ ಅದನ್ನು ಅವರು ತಮ್ಮ ಒಂದು ಮೂಲ ಸಂಸ್ಕೃತಿಯನ್ನು, ಮೂಲ ಅಸ್ಮಿತೆಯನ್ನು ಬಿಟ್ಟಿಲ್ಲ. ನಮ್ಮ ಹೆಮ್ಮೆಯ ಗೆಳೆಯ ಅಂತಲೇ ಹೇಳ್ಬೋದು. ಪೀರಪ್ಪ ಅವರು ಸೆಲೆಕ್ಟ್ ಆಗಿದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಪೀರಪ್ಪ. ನಮ್ಮ ಎಲ್ಲರನ್ನೂ ಸೆಳೆಯುವಂಥ ಒಂದು ಶಕ್ತಿ ನಮ್ಮ ಜನಪದದ ಕಲೆಗಿದೆ. ನಾನು ಪೀರಪ್ಪ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಾಟಕಗಳು ಮಾಡಿದ್ದೀವಿ. ಸೊ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಪೀರಪ್ಪನ ಹಾಡಿಲ್ಲ ಅಂದರೆ ನಮ್ಮ ಟ್ರಾವೆಲ್ ಮುಗಿತಾನೆ ಇರ್ತಿದ್ದಿಲ್ಲ. ಆಲ್ ದ ಬೆಸ್ಟ್ ಪೀರಪ್ಪ. ಎಲ್ಲಾ ನೋವನ್ನ ಮರೆಸೋ ಮ್ಯಾಜಿಕ್ಕು ಕಲೆಗಿದೆ ಅನ್ನೋ ಪೀರಪ್ಪನ ಫುಲ್ ಟೈಮ್ ಕಾಯಕ, ಗಾಯನ ಹಾಗೂ ನಾಟಕ. ಗಾನ ಸಿಂಚನದಲ್ಲಿ ಪೀರಪ್ಪನವರ ಪರ್ಫಾರ್ಮೆನ್ಸ್ ಪವರ್ಫುಲ್ ಆಗಿರಲಿ ಅನ್ನೋದೇ ನಮ್ ವಿಶ್ವ. ಓಕೆ, ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಪೀರಪ್ಪ ಕಲಬುರಗಿ ಬಂದರ್ವಾಡಿಂದ. ಬನ್ನಿ ಪ್ಲೀಸ್. ನಮಸ್ತೆ. ನಮಸ್ಕಾರ ಪೀರಪ್ಪನವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ನಾನು ಆರಾಮಾಗಿದ್ದೀನಿ. ಕಲಬುರ್ಗಿಯಿಂದ ಬಂದಿದ್ದೀರಿ, ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ. ಸಿಕ್ಕಾಪಟ್ಟೆ ಕಲಾವಿದರಿಗೆ ಯಾವುದೋ ಒಂದು ಜಾಗಕ್ಕೆ ಹೋಗೋದಕ್ಕೆ ಇಷ್ಟ ಕರ್ನಾಟಕದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದವ್ರೆ. ಖಡಕ್ ರೊಟ್ಟಿ, ಖಡಕ್ ಚಾಯ್, ಖಡಕ್ ಚಪ್ಪಾಳೆ ಬರಲಿ ನಮ್ಮ ಪೀರಪ್ಪನವ್ರಿಗೆ. ಥ್ಯಾಂಕ್ ಯು ಮೇಡಮ್. ಓಕೆ ಪೀರಪ್ಪನವರೇ, ನಿಮ್ಮ ವಿಟಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೋಬಾನೆ ಪದಗಳನ್ನ ಕೇಳಿ ಅದರಿಂದ ಜನಪದದ ಕಡೆ ಒಲವು ತೋರಿಸಿ ನಂತರ ನೀನಾಸಂಗೆ ಹೋಗಿ ಬಹಳ ಒಂದು ಸರ್ಕಸ್ ಅನ್ನೇ ಮಾಡ್ಬಿಟ್ಟಿದ್ದೀರಿ ಜೀವನದಲ್ಲಿ ಅಂತ ಹೇಳ್ಬೋದು. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ತುಂಬ ಖುಷಿ ಆಗ್ತದೆ ಮೇಡಮ್. ನಾವು ಪ್ರೇಕ್ಷಕರ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿರೋರು ನೋಡೋದೇ ಒಂದು ಭಾಗ್ಯ ಅನ್ಕೊಂಡಿದ್ದೀವಿ. ಇವಾಗ ನಾವು ಇಲ್ಲಿ ನಿಂತು ಪ್ರೇಕ್ಷಕರಲ್ಲಿ ನೋಡೋದಂದ್ರೆ ನನಗೆ ತುಂಬ ಖುಷಿ ಇದೆ ಮೇಡಮ್. ಅಷ್ಟಿಷ್ಟು ಖುಷಿ ಇಲ್ಲ, ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಓಕೆ, ಗಾನ ಸಿಂಚನದಲ್ಲಿ ಮತ್ತಷ್ಟು ನಿಮ್ಮ ಗಾಯನ ಕೇಳೋದಕ್ಕೆ ನಾವಂತೂ ಸಿದ್ಧರಾಗಿದ್ದೀವಿ.
ಖಂಡಿತ ಮ್ಯಾಮ್ ಹಾಡಕ್ಕೆ ನಾವು ಯಾವ ಕೂಡ ಹಾಡನ್ನ ಹಾಡ್ತಿದ್ದೀರಿ? ಮೇಡಮ್ ದೊಡ್ಡ ನವಿಲೆ ಸಣ್ಣ ನವಿಲೆ ಅಂತ ಹಾಡು ಹಾಡ್ತಿದ್ದೀನಿ ಮೇಡಮ್. ಓ ಓಕೆ. ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ಕಾಲುಂಗ್ರ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ಕಾಲುಂಗ್ರ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ಮೂಗುತಿ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ಮೂಗುತಿ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ಹೆಣ್ಣು ನವಿಲೆ ಗಂಡ ನವಿಲೆ ಕಾಲುಂಗ್ರ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ಕಾಲುಂಗ್ರ ತಂದಿನಿ ಬಾ ನವಿಲೆ ನೀ ಪಂಜರದಾನ ಕೋಗಿಲೆ ಕಾಲುಂಗ್ರ ತಂದಿನಿ ಬಾ ನವಿಲೆ ನೀ ಪಂಜರದಾನ ಓಕೆ ಪೀರಪ್ಪನವರೇ, ದೊಡ್ಡ ನವಿಲೆ ಸಣ್ಣ ನವಿಲೆ ನಮ್ಮ ನಾರಾಯಣ ಸ್ವಾಮಿ ಸರ್ನ ಕೇಳೋಣ. ಸರ್, ಈ ನಮ್ಮ ಕಲಬುರಗಿಯ ನವಿಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉತ್ತರ ಕರ್ನಾಟಕದಲ್ಲಿ ಅಪರೂಪಕ್ಕೆ ಒಳ್ಳೊಳ್ಳೆ ಗಾಯಕರು ಇತ್ತೀಚೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಭಾಳ ಸಂತೋಷ. ತುಂಬ ಚೆನ್ನಾಗಿ ಆಡಿದ್ರಿ. ಗಾನಸಿಂಚನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗಿನ್ನೂ ಒಳ್ಳೆಯ ಯಶಸ್ಸು ಲಭಿಸಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪೀರಪ್ಪನವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಸುಮಾ ಫ್ರಮ್ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕು. ವಿಟಿ ಪ್ಲೀಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಲ್ಲಿಶೆಟ್ಟಿ ಅನ್ನೋ ಪುಟ್ಟ ಹಳ್ಳಿಯ ಅರಳು ಮಲ್ಲಿಗೆ ಸುಮಾ. ಅರಳುವ ಹೂವುಗಳೇ ಆಲಿಸಿರಿ. ಅಪ್ಪ ಹಾಡ್ತಾ ಇದ್ದ ಭಜನೆ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಗಾಯನದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಸುಮಾ ರೈತ ಗೀತೆ, ಪರಿಸರ ಗೀತೆ, ಜನಪದ ಗೀತೆಗಳನ್ನ ಹಾಡಿ ತಂದೆಯ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಕಲೆಯ ಮೂಲಕ ಸಂಸ್ಕೃತಿಯನ್ನು ಕಟ್ಟಬಹುದು. ಈ ಒಂದು ಶಾಲೆಯಲ್ಲಿ ಸುಮಾ MS ಈ ವಿದ್ಯಾರ್ಥಿನಿಯು ನಮ್ಮ ವಿದ್ಯಾರ್ಥಿನಿಯಾಗಿ, ನಮ್ಮ ಸ್ಟೂಡೆಂಟ್ ಆಗಿ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಾರೆ. 2013-14ನೇ ಸಾಲಿನಲ್ಲಿ SSLCಯಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇದ್ದ ಮಗು. ಜನಪದ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಗಾನಕೋಗಿಲೆ ಅಂತಕ್ಕಂಥ ನಾಟಕ, ಅದರಲ್ಲಿ ಈ ಮಗು ಗಾನಕೋಗಿಲೆಯಾಗಿ ಪಾತ್ರವನ್ನು ನಿರ್ವಹಿಸಿದ್ದು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ವಹಿಸಿದ್ದಾಳೆ. ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಬೇರು ಬೇರು ಕಲಾ ತಂಡದ ಜೊತೆಗೆ ಗುರುತಿಸಿಕೊಂಡು 10 ವೇದಿಕೆಗಳಲ್ಲಿ ಹಾಡ್ತಾ ಕಲೆಯ ಮೂಲಕ ಸಂಸ್ಕೃತಿ ಉಳಿಸಿ ಸಮಾಜದಲ್ಲಿ ಅರಿವು ಮೂಡಿಸೋ ಹಂಬಲ ಹೊಂದಿರೋ ಸುಮಾಗೆ ಖುಷಿಯಾಗಿದೆ. ಅವರಿಗೆ ಆಲ್ ದ ಬೆಸ್ಟ್. ನನ್ನ ತಂಗಿ ಚಿಕ್ಕ ವಯಸ್ಸಾಗಿಂದನೂ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಚೆನ್ನಾಗಿ ಆಡ್ತಾ ಇದ್ಲು. ಅವಳಿಗೆ ಆಡೋದಂದರೆ ತುಂಬ ಇಷ್ಟ. ಅವರು ನಮಗೊಂದು ಸ್ಫೂರ್ತಿ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಡುಗಾರಿಕೆಯಲ್ಲಿ ಮುಂದುವರಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಗೆದ್ದು ಬರಲಿ ಅಂತ ಆಶಿಸ್ತೀನಿ ನನ್ನ ತಂಗಿ. ಆಲ್ ದ ಬೆಸ್ಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀನಿ. ಇನ್ನು ಉತ್ತಮವಾಗಿ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿದೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸುತ್ತಾ ಧನ್ಯವಾದಗಳು. ನಮ್ಮ ಗಾನ ಸಿಂಚನ ರಿಯಾಲಿಟಿ ಶೋದ ಮ್ಯೂಸಿಕ್ ಜರ್ನಿಗೆ ಆಲ್ ದ ಬೆಸ್ಟ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸುಮಾ ಫ್ರಮ್ ಚಿಕ್ಕಬಳ್ಳಾಪುರ.
ನಮಸ್ತೆ ಸುಮಾ. ನಮಸ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗೂ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಸುಮಾ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ಎಲ್ಲರೂ ಒಂದೊಂದು ಕಡೆಯಿಂದ ಬಂದಿದ್ದಾರೆ. ನಮ್ಮ ಕಂಟೆಸ್ಟೆಂಟ್ಸ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸುಮಾ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದವರು. ಸೊ ಪ್ರೊಫೆಸರ್ ಮೇಡಮ್ ಅಂತ ಕರಿಬೋದಾ ನಾನು ನಿಮ್ಮನ್ನ? ಓಕೆ, ಸುಮಾ ಅವರು ಜನಪದ ಗೀತೆಯನ್ನ ಸುಮಾರು 9 ವರ್ಷದಿಂದ ಕಲಿತಿದ್ದೀರಿ, ನಾನು ನಿಮ್ಮ ವಿಟಿ ನೋಡಿದ ಹಾಗೆ. ಈಗ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡೋದಿದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಕಾರ್ಯಕ್ರಮದ ಬಗ್ಗೆ? ನಾನು ಈ ವೇದಿಕೆಯಲ್ಲಿ ತುಂಬ ಜನ ಗಣ್ಯರು ಹಾಡಿರೋದನ್ನು ನೋಡಿದ್ದೀನಿ. ಇದಕ್ಕೂ ಮೊದಲು ನನಗೆ ಇಲ್ಲಿ ಒಂದು ಅವಕಾಶ ಸಿಕ್ಕಿರೋದೇ ನನ್ನ ದೊಡ್ಡ ಭಾಗ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ ಮೇಡಮ್. ನಮಗೂ ನೀವು ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈಗ ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಅನ್ನುವಂಥ ಒಂದು ಹಾಡನ್ನು ಹಾಡಲಿದ್ದೇನೆ ಮೇಡಮ್. ಓಕೆ, ಕೇಳೋಣವಾ? ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಮುನಿರಾಜು ಸರ್, ಹೇಳಿ, ನಮ್ಮ ಪ್ರೊಫೆಸರ್ ಸುಮಾ ಅವರು ಸೊಗಸಾಗಿ ಹಾಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಮಾತು. ಯಾವ ಸಬ್ಜೆಕ್ಟಲ್ಲಿ ಪ್ರೊಫೆಸರ್? ಕಾಮರ್ಸ್ ಸಬ್ಜೆಕ್ಟ್ಸ್ ಸರ್. ಹೌದಾ? ಲೆಕ್ಕಾಚಾರದಲ್ಲಿ? ಹೌದು ಸರ್. ಲೆಕ್ಕಾಚಾರದಲ್ಲಿ ಹಾಡ್ತೀರಲ್ವಾ? ಹೌದು ಸರ್. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲೆ ಹಾಡಿದ್ರಲ್ಲ, ಈ ಹಾಡಿನ ಮೂಲ ಏನಂತಂದರೆ ವಿಜಯದಶಮಿ ಹಬ್ಬದ ಸಂದರ್ಭದಲ್ಲಿ ವಿಜಯದ ಸಂಕೇತವಾಗಿ ಬನ್ನಿಯನ್ನು ಮುಡ್ಕೊಳ್ಳೋದು. ಬನ್ನಿ ಸೊಪ್ಪು ನಿಮ್ಮ ಮನೆಗೆ ಬಂದರೆ ಚಿನ್ನ ಬಂತು ಅನ್ನೋ ರೀತಿಯಲ್ಲಿ ಕಲ್ಪನೆ ಅದು ಜನಪದರದು. ನಿಮ್ಮ ಮನೆಗೂ ಚಿನ್ನ ಬರಲಿ. ಈ ಗಾನಸಿಂಚನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಭಾಳ ಒಳ್ಳೆಯ ಹಾಡಿನಿಂದ ನಿಮ್ಮ ಗಾನ ಪಯಣವನ್ನು ಪ್ರಾರಂಭ ಮಾಡಿದ್ರಿ. ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಕುಣಿಗಲ್ ರಾಮಚಂದ್ರ ಅವರು. ಮನೆಯವರ ವಿಟಿಯನ್ನು ನೋಡುವಂತಹ ಸಮಯ. ಅಮ್ಮನ ಕಂಠದಿಂದ ಬಂದ ಸೋಬಾನೆ ಪದಗಳನ್ನ ಕರುಳಿನಲ್ಲೇ ಕಿವಿಗೊಟ್ಟು ಆಲಿಸಿ ಆಡುವ ವಯಸ್ಸಿನಲ್ಲೇ ಹಾಡುವ ಗೀಳು ಹತ್ತಿಸಿಕೊಂಡ ಗಾಯಕ ಕುಣಿಗಲ್ ರಾಮಚಂದ್ರ. ನನ್ನ ತಾಯಿ ಮರಿಯಮ್ಮ ಜನಪದ ಸೋಬಾನೆ ಪದಗಳನ್ನು ಹಾಡ್ತಾ ಇದ್ರು. ರಕ್ತಗತವಾಗಿ ನನಗೂ ಕೂಡ ಒಂದು ಜನಪದ ಅಂಟ್ಕೊಂತು. ಶಾಲೆಯಲ್ಲಿದ್ದಾಗಲೇ ಪದ್ಯಗಳನ್ನ ರಾಗವಾಗಿ ಹಾಡುವುದರೊಂದಿಗೆ ತನ್ನೊಳಗೊಬ್ಬ ಗಾಯಕ ಇದ್ದಾನೆ ಅನ್ನೋದನ್ನ ಕಂಡುಕೊಂಡು ತನ್ನ ಬದುಕಿನ ಬಂಡಿಗೆ ಸಂಗೀತವನ್ನೇ ಆಸರೆ ಮಾಡಿಕೊಂಡ ಹಾಡುಗಾರ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರತಿ ಶುಕ್ರವಾರ ರಸಮಂಜರಿ ಕಾರ್ಯಕ್ರಮ ಆಗ್ತಾ ಇತ್ತು. ಅದ್ರ ಜೊತೆಗೆ ಒಂದಷ್ಟು ಜನಪದ ಗೀತೆಗಳು, ಭಾವಗೀತೆಗಳು ರೇಡಿಯೋ ಬಾನುಲಿನಲ್ಲಿ ಪ್ರಸಾರ ಆಗ್ತಾಯಿದ್ದವು. ಈ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾನು ಕೂಡ
ಒಬ್ಬ ಜನಪದ ಗಾಯಕನಾಗಿ ಈ ನಾಡಿನ ಉದ್ದಗಲಕ್ಕೂ ಹಾಡ್ತಾ ಬರ್ತಾ ಇದ್ದೇನೆ. ಗುರುಗಳಾದ ಬಾನಂದೂರು ಕೆಂಪಯ್ಯ, ಅಪ್ಪಗೆರೆ ತಿಮ್ಮರಾಜು ಅವರ ಜೊತೆಗೆ 10 ವೇದಿಕೆಗಳಲ್ಲಿ ಹಾಡಿದ ಅನುಭವ. ಆಕಾಶವಾಣಿಯ ಬಿ ಗ್ರೇಡ್ ಆರ್ಟಿಸ್ಟು. ಜನಪದದಲ್ಲಿ ಒಂದಷ್ಟು ಮೌಲ್ಯಗಳಿದ್ದಾವೆ. ನಮ್ಮ ಜನಪದರು ಏನು ಕಟ್ಟಿದ್ದಾರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಕಾಯಕ ಮಾಡ್ತಾ, ಕೃಷಿಯನ್ನ ಮಾಡ್ತಾ ಒಂದಷ್ಟು ಏನು ಜನಪದವನ್ನ ಕಟ್ಟಿದ್ದಾರೆ ಆ ಗೀತೆಗಳು ಮೌಲ್ಯಯುತವಾಗಿದ್ದಾವೆ, ಸಂದೇಶವನ್ನ ಸಾರುವಂತ ಇದ್ದಾವೆ. ಯಾರ ಸಹಾಯನೂ ಕೇಳಲಿಲ್ಲ, 2 ಮಕ್ಕಳು ಕಟ್ಕೊಂಡು ನನ್ನ ಒಂದು ಮಗು ಥರ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಂಬಂದಿದ್ದಾರೆ. ಬಟ್ ನಮ್ಮನ್ನು ನೋಡ್ಕೊಳ್ಳೋ ಸಲುವಾಗಿ ಅವರು ಕೆಲಸ ಬಿಡ್ತಾರೆ. ಜನಪದನೇ ಅವರೊಂದು ಉಸಿರಾಗಿ ಎಲ್ಲೆಲ್ಲಿ ಕಾರ್ಯಕ್ರಮ ಸಿಗುತ್ತೆ ಅಲ್ಲೆಲ್ಲ ಅವರು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾರೆ. ಥ್ಯಾಂಕ್ ಯು ಚಂದನ ಟಿವಿ. ನಮ್ಮಪ್ಪ ಆಡಿಷನ್ ಸೆಲೆಕ್ಟ್ ಆಗಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಸಂಗೀತನೇ ಅವ್ರ ಜೀವನ. ಅದು ಬಿಟ್ಟರೆ ಅವರು ಬೇರೆ ಏನು ಮಾಡಿದ್ರು ಅವ್ರಿಗೆ ಹ್ಯಾಪಿನೆಸ್ ಸಿಗೋದೇ ಇಲ್ಲ. ಈಸ್ ದಿ ಬೆಸ್ಟ್ ಫಾದರ್ ಇನ್ ದ ವರ್ಲ್ಡ್. ಜನಪದ ರಿಯಾಲಿಟಿ ಶೋಗೆ ಆಯ್ಕೆ ಆಗಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್, ಗೆದ್ದು ಬನ್ನಿ. ತಾವು ಹೋದ ಕಡೆಯಲ್ಲೆಲ್ಲ ಜನಪದವನ್ನು ಬಿತ್ತುತ್ತಿರುವ ಕುಣಿಗಲ್ ರಾಮಚಂದ್ರರವರಿಗೆ ಎಲ್ಲ ಅವರ ಗೆಳೆಯರ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ರಿಯಾಲಿಟಿ ಶೋನಲ್ಲಿ ಅವರು ಗೆದ್ದು ಬರಲಿ. ಸುಮಾರು 250 ಶಾಲೆಗಳಲ್ಲಿ ಸಾವಿರಾರು ಮಕ್ಕಳಿಗೆ ಜನಪದ ಗೀತೆ, ಚಿಣ್ಣರ ಗೀತೆಗಳನ್ನು ಹೇಳಿಕೊಡುವ ಇವರ ಸಮಾಜಮುಖಿ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾನು ಶಾಲೆಯಿಂದ ಶಾಲೆಗೆ ಚಿಣ್ಣರ ಸಂಗೀತಯಾನ ಅಂತೇಳಿ ಒಂದು ಶೀರ್ಷಿಕೆ ಇಟ್ಕೊಂಡು ಅದರ ಅಡಿನಲ್ಲಿ ಮಕ್ಕಳಿಗೆ ನಾನು ಒಂದಷ್ಟು ಹಾಡುಗಳನ್ನು ಬಿತ್ತರಿಸ್ತಾ ಇದ್ದೇನೆ. ಗಾನ ಸಿಂಚನದ ಗಾಯಕನಾಗಿ ಗುರುತಿಸಿಕೊಂಡು ಇಂದಷ್ಟು ಸಂಗೀತ ಸೇವೆ ಮಾಡಬೇಕೆನ್ನುವ ಕುಣಿಗಲ್ ರಾಮಚಂದ್ರ ಅವರಿಗೆ ಆಲ್ ದ ಬೆಸ್ಟ್. ಓಕೆ, ಜೋರಾದ ಚಪ್ಪಾಳೆ ಬರಲಿ ನಮ್ಮ ಕುಣಿಗಲ್ ರಾಮಚಂದ್ರ ಅವರಿಗೆ. ನಮಸ್ತೆ ಕುಣಿಗಲ್ ರಾಮಚಂದ್ರ ಅವರೇ, ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಮೇಡಮ್, ನೀವೇ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಸೊ ನಿಮ್ಮ ವಿಟಿ ನೋಡ್ತಾ ಇದ್ದೆ, 25 ವರ್ಷಗಳಿಂದ ಜನಪದ ಹಾಡುಗಳನ್ನ ಹಾಡ್ಕೊಳ್ತಾ ಬಂದಿದ್ದೀರಿ. ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರು ಕೂಡ ನೀವು. ಇವರ ತಾಯಿಯ ಮೂಲಕ ತುಂಬಾ ಜನಕ್ಕೆ ತಾಯಿಯೇ ಸ್ಫೂರ್ತಿ, ಹಾಡುಗಳನ್ನ ಕಲಿಯೋದಕ್ಕೆ, ಜನಪದ ಹಾಡುಗಳನ್ನ ಕಲಿಯೋದಕ್ಕೆ, ಸಂಗೀತವನ್ನ ಕಲಿಯೋದಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತು? ನನಗೆ ನಿಜವಾಗ್ಲೂ ನಾನು ಚಂದನದಲ್ಲಿ 3-4 ಬಾರಿ ಬಂದು ಹಾಡಿದ್ದೀನಿ. ಮೊನ್ನೆ ಗಾನಗರಡಿಲೂ ಕೂಡ ಬಂದು ಹಾಡಿದ್ದೆ. ನನಗೇನು ಅನ್ನಿಸ್ತಿತ್ತು ಅಂದರೆ, ನಾನು ಭಾಳ ಸಣ್ಣ ಹುಡುಗ, ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಮ್ಮೂರಿನಲ್ಲಿ 2 TV ಇದ್ದಿದ್ದು, ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ TV. ಆಗ ಚಂದನ ಮಾತ್ರ ಬರ್ತಾಯಿತ್ತು. ಆಗ ನಾವು ಒಂದು 500 ಮನೆ ಮಕ್ಕಳುಗಳು ಎಲ್ಲರೂ ಹೋಗಿ ಕೂತ್ಕೊಳ್ತಿದ್ದೋ, ಜಾಗ ಸಿಗ್ತಿರಲಿಲ್ಲ. ಆದರೂ ಕಿಟಕಿಯಲ್ಲಿ ಹಿಂಗೆ ತೆರೆ ಮರೆ ಮಳೆಗೆ ನೋಡ್ತಾ ಇದ್ವಿ. ಇವತ್ತು ಅಲ್ಲಿ ಆಗ ನೋಡ್ತಿದ್ದು ನೆನಪು ಆಗ್ತಾ ಇದೆ. ಸೊ ಚಂದನ ನಿಜವಾಗ್ಲೂ ನಮಗೆಲ್ಲ ಕಲಾವಿದರಿಗೆ ಇದೊಂದು ಮುಖ್ಯ ವೇದಿಕೆ. ಹಾಗಾಗಿ ನಾನು ಬಹಳ ಖುಷಿಯಿಂದ ಹಾಡ್ಲಿಕ್ಕೆ ಬಂದಿದ್ದೀನಿ ಮೇಡಮ್. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಹೇಳಿದ್ರು. ಎಲ್ಲರೂ ಒಂದು 500 ಜನ ಸೇರಿ ಚಂದನ ವಾಹಿನಿಯನ್ನ ವೀಕ್ಷಿಸ್ತಿದ್ವಿ. ಅವಾಗ ಬ್ಲ್ಯಾಕ್ ಅಂಡ್ ವೈಟ್ ಇತ್ತು ಅಂತ. ಹೌದು, ಮನೆಗಳನ್ನ, ಮನಸ್ಸುಗಳನ್ನ, ಎಲ್ಲರನ್ನ ಒಟ್ಟು ಮಾಡ್ತಿದ್ದಂತಹ ಒಂದೇ ಒಂದು ಚಾನೆಲ್ ಅಂತ ಏನಾದರೂ ಇದ್ದಿದ್ರೆ ಅದು ಚಂದನ ವಾಹಿನಿ ಮಾತ್ರ. ಈಗ ಟೆಕ್ನಾಲಜಿ ಮುಂದುವರೆದು ಬಹಳಷ್ಟು ಯೂಟ್ಯೂಬ್ ಆಗಲಿ ಅಥವಾ ಬೇರೆ ಚಾನೆಲ್ಗಳಾಗಲಿ ಇದೆ. ಆದರೆ ಎಲ್ಲರೂ ಒಂದೊಂದು ಕಡೆ ಕುತ್ಕೊಂಡು ಎಲ್ಲ ಒಂದೊಂದು ಕಡೆಯಿಂದ ವೀಕ್ಷಿಸ್ತಾ ಇರ್ತಾರೆ. ಆದರೆ ಮನೆಗಳನ್ನು, ಮನಸ್ಸುಗಳನ್ನು ಒಂದು ಮಾಡಿದಂಥ ಏಕೈಕ ಚಾನೆಲ್ ಅಂದರೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅದು ಚಂದನ ವಾಹಿನಿ ಮಾತ್ರ. ಥ್ಯಾಂಕ್ ಯು. ಯಾವ ಹಾಡನ್ನು ಹಾಡ್ತಿದ್ದೀರಿ? ಮಲ್ಲಿಗೆ ಹೂವಾಗಿ ಚೆಲ್ಲಿತೋ ನಿನ್ನ ಪರಿಸೆ, ಚೆಲ್ಲಾಟಗಾರ ಮಾದಪ್ಪನ ಒಂದು ಭಕ್ತಿಗೀತೆ ಮೇಡಮ್. ಹಾಗಿದ್ರೆ ನಮ್ಮ ಮಾದಪ್ಪನ್ಗೊಂದ್ಸರಿ ಯುಗೇ ಅಂದ್ರಪ್ಪ, ಯುಗೇ ಮಾತ್ಮಲಯ್ಯ ಮಾದಪ್ಪ. ಮಲ್ಲಿಗೆ ಹೂ
ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚಲ್ಲಾಟಗಾರ ಮಾದಪ್ಪ. ಓಹೋ ಚಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಕಲ್ಲತ್ತಿ ಕಣಿವೆ ಇಳಿದಾವೋ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚಲ್ಲಾಟಗಾರ ಮಾದಪ್ಪ. ಓಹೋ ಚಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಕಲ್ಲತ್ತಿ ಕಣಿವೆ ಇಳಿದಾವೋ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದು ಮಾಳದಲ್ಲಿ ಗರುಗೆ ಚಿಗುರ್ಯಾವೋ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದು ಮಾಳದಲ್ಲಿ ಗರುಗೆ ಚಿಗುರ್ಯಾವೋ. ಮಾಳದಲ್ಲಿ ಗರುಗೆ ಚಿಗುರ್ಯಾವೋ ಮಾದೇವ. ಮೂಡಣದಿ ಮಳೆಯೂ ಸುರಿದಾವೋ. ಓಹೋ ಮೂಡಣದಿ ಮಳೆಯೂ ಸುರಿದಾವೋ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ. ಓಹೋ ಚಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಕಲ್ಲತ್ತಿ ಕಣಿವೆ ಇಳಿದಾವೋ. ಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ ಗೊಂಡೆಯ ಕೌದಿ ಬಿಗಿ ಮಾಡಿ. ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ ಗೊಂಡೆಯ ಕೌದಿ ಬಿಗಿ ಮಾಡಿ. ಗೊಂಡೆಯ ಕೌದಿ ಬಿಗಿ ಮಾಡಿ ಮಾದೇವ ಗಂಡುಲಿಯ ಮ್ಯಾಲೆ ಮೆರೆದಾನು. ಓಹೋ ಗಂಡುಲಿಯ ಮ್ಯಾಲೆ ಮೆರೆದಾನು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚಲ್ಲಾಟಗಾರ ಮಾದಪ್ಪ. ಓಹೋ ಚಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಕಲ್ಲತ್ತಿ ಕಣಿವೆ ಇಳಿದಾವು. ಆಹಾ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಕಲ್ಲತ್ತಿ ಕಣಿವೆ ಇಳಿದಾವು. ಅರ್ಚನಾ ಮ್ಯಾಮ್, ನಮ್ಮ ಮಾದಪ್ಪನಿಗೆ ಉಘೆ ಎಂದು ಈ ಒಂದು ಹಾಡನ್ನು ಶುರು ಮಾಡಿದ್ರು. ಈ ಹಾಡಿನ ಬಗ್ಗೆ ನಿಮ್ಮ ಮಾತು? ಬಹಳ ಬಹಳ ಸಂತೋಷ ಆಯಿತು ನಿಮ್ಮ ಹಿನ್ನೆಲೆಯನ್ನು ಕೇಳಿ. ನನಗೆ ಸಂಗೀತದ ಹಿನ್ನೆಲೆ ಇಟ್ಕೊಂಡು ಬಂದಿದ್ದೀರಿ. ಆಲ್ರೆಡಿ ನೀವು ಆಕಾಶವಾಣಿ ಮತ್ತು ಚಂದನ ವಾಹಿನಿಯಲ್ಲೆಲ್ಲ ಹಾಡಿದ್ದೀರಿ, ಹಾಗಾಗಿ ವೇದಿಕೆ ನಿಮಗೆ ಹೊಸದಲ್ಲ. ಸೊ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಎಲ್ಲರ ಮನಸ್ಸುಗಳನ್ನು, ಚಂದನ ಹೇಗೆ ಎಲ್ಲರ ಮನೆಗಳನ್ನು ಮನಸ್ಸುಗಳನ್ನು ಗೆದ್ದಿದೆ, ಹಾಗೆ ಈ ಚಂದನದ ವೇದಿಕೆಯಲ್ಲಿ ಚಂದವಾಗಿ ಹಾಡ್ತಾ ಹಾಡ್ತಾ ನೀವು ಎಲ್ಲ ವೀಕ್ಷಕರ ಮನಸ್ಸನ್ನು ಗೆಲ್ಲಲಿ ಅನ್ನೋದು ನನ್ನ ಹಾರೈಕೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹಾಡುಗಳನ್ನು ಕೇಳೋಣ ನಿಮ್ಮ ಧ್ವನಿಯಲ್ಲಿ. ಥ್ಯಾಂಕ್ ಯು ಸೊ ಮಚ್. ಜಿ ನಾಗರಾಜ್ ತೋಮ್ರಿ, ಸಾಗರ ಅನಂತಪುರದವರು. ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಬೆಟ್ಟವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿತೆ. ಕಿನ್ನರಿ ನುಡಿಸೋಣ ದನಿ ಚಂದ, ಕಿನ್ನರಿ ನುಡಿಸೋಣ ಬೆರಳಿನಂದ ಚಂದ ಅನ್ನೋದು ಹಳ್ಳಿ ಹಾಡು. ಗಾನ ಸಿಂಚನಕ್ಕೊಬ್ಬ ಕಿನ್ನರಿ ನುಡಿಸೋ ಜೋಗಿ ಸಿಗ್ರೆ ಬಿಡ್ತೀವ ನಾವು? ಕೈಗೊಂದು ಮೈಕ್ ಕೊಟ್ಟು ಹಾಡಿಸೋದೇ ನಮ್ಮೇಮು. ನಾಗರಾಜ್ ತೋಮ್ರಿ ಅನ್ನೋ ಈ ಕಲಾವಿದನಿಗೆ ಎಲ್ಲೋ ಜೋಗಪ್ಪ ನೀನ್ ಅರಮನೆ ಅಂತ ಕೇಳಿದ್ರೆ ಸಾಗರದ ಆನಂದಪುರದಲ್ಲಿ ಅಂತಾರೆ. ಓದಿದ್ದು 4ನೇ ಕ್ಲಾಸೆ ಆದ್ರೂ ಇವರ ತಲೆಯಲ್ಲಿ ಜೋಗಿ ಪದಗಳ ಭಂಡಾರವೇ ಅಡಗಿದೆ.
ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂದ ಬೇಂದ್ರೆಯವರ ಸಾಲಿನ ಹಾಗೆ ತಮ್ಮ ಬವಣೆಯನ್ನ ಬದಿಗಿಟ್ಟು ನೂರಾರು ಶಾಲಾ ಮಕ್ಕಳಿಗೆ ಅವರ ಪಠ್ಯದ ಹಾಡುಗಳನ್ನೇ ಕಿನ್ನರಿ ಶೈಲಿಯಲ್ಲಿ ಹಾಡಿಸಿ ಕಲೆಯ ಬೆಳಕು ಕಂದದ ಹಾಗೆ ಕಾಪಿಟ್ಟಿದ್ದಾರೆ. ನಾನು ಬರುವೆ ನಿಮ್ಮ ಬಳಿಗೆ ಹೇಳಬಾರದೆ, ಕಿನ್ನರಿ ಜೋಗಿ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಪ್ರಯತ್ನವನ್ನಿಟ್ಟುಕೊಂಡು ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕುರಿತು ಅವರ ಪಠ್ಯಪುಸ್ತಕದಲ್ಲಿ ಬರುವಂಥ ಪಾಠದ ಪದ್ಯಗಳನ್ನು ತೆಗೆದುಕೊಂಡು ಕಿನ್ನರಿ ಜೋಗಿಗಳನ್ನು ಶೈಲಿಗೆ ಸೇರಿಸಿ, ಕಿನ್ನರಿ ಶ್ರುತಿಗೆ ಸೇರಿಸಿ ಸುಮಾರು 1000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು. ವೈಕುಂಠ ಆರಾಧನೆ ನಿಮಿತ್ತ ಒಂದೊಂದು ಕಾರ್ಯಕ್ರಮಗಳಿಗೆ ಕಿನ್ನರಿ ಜೋಗಿಗಳನ್ನು ಕರೆಸುವಂಥ ಸಂಪ್ರದಾಯ ಇದೆ. ಆ ಸಾಂಪ್ರದಾಯಿಕ ಪ್ರಕಾರವಾಗಿ ನಾವು ಕೂಡ ಕೆಲವೊಂದಷ್ಟು ಮನೆಗೆ ಕರೆದಲ್ಲಿ ಹೋಗಿ ಕಾರ್ಯಕ್ರಮನ ಕೊಟ್ಟು ಬಂದು ನಮ್ಮ ಉಪಜೀವನವನ್ನು ನಡೆಸ್ಕೊತಿದ್ದೀವಿ. ಜೋಗಿ ಪದವನ್ನು ಉಳಿಸ್ಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀವಿ. ಇವರಿಗೆ ಅತ್ಯಂತ ಪ್ರೋತ್ಸಾಹ ಸಿಗುವಂತಾಗಲಿ, ಅವರ ಕೀರ್ತಿನೂ ಹೆಚ್ಚಾಗಲಿ ಅಂತ ನಾನು ಸಮಸ್ತ ಆನಂದಪುರದ ಜನತೆ ಪರವಾಗಿ ಕೇಳ್ಕೊಳ್ತೀನಿ. ಈ ಜಾನಪದ ಜೋಗಿ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ನಲಿಕಲಿ ಅನ್ನುವಂಥ ಒಂದು ಪಠ್ಯಕ್ರಮ ಇದೆ. ಅದರಲ್ಲಿ ತುಂಬ ಹಾಡುಗಳಿದೆ. ಈ ಜಾನಪದ ಕಲಾವಿದರಾದಂಥ ನಾಗರಾಜ್ ತೋಂಬ್ರಿಯವರು ಇದೇ ಊರಿನವರು. ಅವರು ಕೂಡ ಎಲ್ಲ ಶಾಲೆಗಳಿಗೂ ಭೇಟಿ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಾಲೆಗೂ ಬಂದು ಈ ನಲಿಕಲೆ ಗೀತೆಯನ್ನು ಚೆನ್ನಾಗಿ ಹಾಡೆಲ್ಲ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಒಂದು ವಿಶೇಷ ಮನೋರಂಜನೆಯ ಮೂಲಕ ಏನು ಪದ್ಯ ಭಾಗವಿದೆ ಅದನ್ನು ವಿಶೇಷವಾಗಿ ಅವರು ಆಸಕ್ತಿಯುತವಾಗಿ ಕೇಳುವಂತೆ ಮಾಡ್ತಾ ಇರೋದು ಅವರ ಕಲೆಗೆ ನಿಜವಾಗ್ಲೂ ನಾವೆಲ್ಲ ಮೆಚ್ಚಬೇಕಾಗಿದ್ದು. ಇಂಥ ಒಂದು ಕಲಾವಿದರು ನಮ್ಮ ಜೊತೆಗಿರೋದು, ನಮ್ಮ ಈ ಶಾಲೆಯಲ್ಲಿ ಓದಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರ ಈ ಪ್ರಯತ್ನ ಬರೀ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ತಾಲೂಕಲ್ಲಿ ಅಷ್ಟೇ ಆಗದಂಗೆ ಇಡೀ ಕರ್ನಾಟಕದಲ್ಲಿ ವಿಸ್ತಾರ ಆಗಬೇಕು ಅನ್ನೋದು ಒಂದು ನಮ್ಮ ಆಸೆ. ಗಾನ ಸಿಂಚನ ರಿಯಾಲಿಟಿ ಶೋನ ರಿಯಲ್ ಸಂಗೀತ ಸೇವಕನಿಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಓಕೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಟಿಯನ್ನ ನೋಡಿದ್ವಿ. ಈಗ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜಿ ನಾಗರಾಜ್ ತೋಂಬ್ರಿ ಫ್ರಮ್ ಸಾಗರ ಅನಂತಪುರ. ಬನ್ನಿ ಪ್ಲೀಸ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮನ್ನ ನೋಡಿ ನಾನು ನಮಸ್ತೆ ಹೇಳೋದೇ ಮರ್ತೋದೆ. ಅಷ್ಟು ಸೊಗಸಾಗಿ ಕಾಣಿಸ್ತಿದ್ದೀರಿ, ಅಷ್ಟು ಚಂದ ಕಾಣಿಸ್ತಿದ್ದೀರಿ. ಈ ವೇಷಭೂಷಣ ನೋಡೋದಕ್ಕೆ ವೇದಿಕೆ ಮೇಲೆ ಎಷ್ಟು ಕಲರ್ಫುಲ್ ಆಗಿದೆ ಅಂದ್ರೆ ಅಬ್ಬಾ. ಅಷ್ಟು ಎಪಿಸೋಡ್ಗಳನ್ನ ಹೀಗೆ ಕಲರ್ಫುಲ್ ಆಗಿ ನಾವು ನಿಮ್ಮನ್ನ ನೋಡ್ಬೋದಾ? ಸರಿ, ಅದು ಡೌಟಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಜಿ ನಾಗರಾಜ್ ತೋಂಬ್ರಿ ಅವರೇ, ಸುಮಾರು ವರ್ಷಗಳಿಂದ ಜನಪದ ಗೀತೆಗಳನ್ನ ಹಾಡ್ಕೊಳ್ತಾ ಬಂದಿದ್ದೀರಿ. ಜೋಗಿ ಪದದ ಸ್ಟಾರ್ ಕೂಡ ಇವರು. ಹಾಗೆ ನಾವು ಶಾಲೆಗಳಲ್ಲಿ ಪಠ್ಯಪುಸ್ತಕದಲ್ಲಿ ನಾವೇನು ಈ ಪೋಯಮ್ಗಳನ್ನ ನೋಡ್ತೀವಿ, ಪದ್ಯಗಳನ್ನ ನೋಡ್ತೀವಿ, ಅದಕ್ಕೆ ಮ್ಯೂಸಿಕ್ ಹಾಕಿ ಜೊತೆಗೆ ಹಾಡ್ತಾರೆ ಕೂಡ ಕಿನ್ನರಿ ಶೈಲಿಯಲ್ಲಿ, ಹೌದಾ? ಓಕೆ, ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ 2 ಮಾತು. ಗಾನಸಿಂಚನ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಚಂದನ ವಾಹಿನಿಯವರಿಗೆ ಮೊಟ್ಟ ಮೊದಲಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಈ ಒಂದು ವೇದಿಕೆಯಿಂದ ಮೂಡಿ ಬರ್ತಾ ಇದ್ದಾವೆ. ನಾವು ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಫಸ್ಟಿಗೆ ನಾನು ನೋಡಿದ್ದು. ಪುಸ್ತಕ ಭಂಡಾರವನ್ನೇ ಅದರಲ್ಲಿ ಎಲ್ಲರನ್ನೂ ಪರಿಚಯಿಸ್ತಾರೆ. ಜೊತೆಗೆ ಗಾನಗರಡಿ ಕಾರ್ಯಕ್ರಮ ಸಹ ಬಿಟ್ಟು ಬಿಡದೆ ನೋಡ್ತಾ ಇದ್ವಿ. ನಮ್ಮ ಕಡಬಗಿರಿ ಸರ್ ಅವರು ಏನು ಮಾತುಗಾರಿಕೆ ಇತ್ತಂದರೆ ಅದರಲ್ಲಿ ಭಾಳ ಜನ ಒಪ್ಕೊಂಡಿದ್ದಾರೆ ನಮ್ಮ ಸರಿಗೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಸರ್ ನಾವು ಬೆಂಗಳೂರಿಗೆ ಬಂದರೆ ಸಿಗ್ತಾರಾ ಅಂತ ಭಾಳಷ್ಟು ಜನ ನಮ್ಮ ಹತ್ರ ಕೇಳಿದ್ದಾರೆ. ಬನ್ನಿ, ನಿಮಗೆ ಅವ್ರ ಜೊತೆಗೆ ಫೋಟೋ ಹೊಡಿಸ್ತೀವಿ ಅಂತ ಹೇಳಿದ್ದೀನಿ. ಇವರೇ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸರ್ ನಿಮ್ಮ ಬದಲು. ಆಮೇಲೆ ನಮ್ಮ ಡಿಸ್ಟಿಕ್ನವರು ಸಂಗೀತ ವಿದ್ವಾಂಸೆ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಅನಂತಪುರದಲ್ಲಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟಿದ್ದರು. ಹಾಗೆ ನಮ್ಮ ತಾಯಿಯವರು ಬರಿದ್ದಾರೆ, ಅವ್ರನ್ನೆಲ್ಲ ನಮಸ್ಕರಿಸುತ್ತಾ ಮೇಡಮ್ ಅವರೇ, ಈ ಕಲೆ ಕಿನ್ನರಿ ಜೋಗಿ ಕಲೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ನಶಿಸಿ ಹೋಗ್ತಾ ಇದೆ. ಈ ಪೀಳಿಗೆಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಇವತ್ತಿನ ಕಾಲದವರು ಇದನ್ನು ಎತ್ತಿ ಹಿಡಿಬೇಕು, 4 ಜನರಿಗೆ ಪರಿಚಯಿಸ್ಬೇಕಂತೇಳಿ ನಾನು ಇದೇ ಒಂದು ಕಾರ್ಯಕ್ರಮವನ್ನು ಕಿನ್ನರಿ ಮಾಡಿಕೊಂಡು ಕಿನ್ನರಿ ನುಡಿಸ್ತಾ ಶಾಲೆಗಳಿಗೆ ಹೋಗಿ ಹಾಡುತ್ತಾ
ಮತ್ತು ಯಾರ್ಯಾರಿಗೆ ಕಿನ್ನರಿ ಬೇಕಂದರೆ ಮಾಡಿಕೊಡ್ತಾ ಈ ಕಲಾನ ಮುಂದುವರ್ಸ್ಕೊಂಡು ಬಂದಿದ್ದೇನೆ. ಆರೋಗ್ಯ ಇಲಾಖೆ, ವಾರ್ತಾ ಇಲಾಖೆ, ಆಕಾಶವಾಣಿ ಜೊತೆಗೆ 1000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಮೇಡಮ್. ಸೂಪರ್, ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲಿ ವೇದಿಕೆ ಮೇಲೆ ಬಂದವರೆಲ್ಲ ಎಲ್ಲರೂ ಹೇಳ್ತಿದ್ರು ಎಲ್ಲೋ ನಮ್ಮ ಸಂಸ್ಕೃತಿ, ನಮ್ಮ ಈ ಕಲೆ ಏನಿದೆ ಅದು ಎಲ್ಲೋ ನಶಿಸಿ ಹೋಗ್ತಾ ಇದೆ ಅನಿಸ್ತಾ ಇತ್ತು ಅಂತ. ಬಟ್ ನಿಮ್ಮಂಥ ಕಲಾವಿದರು ಇರೋವರೆಗೂ ಯಾವ ಕಲೆ ಎಲ್ಲೂ ಹೋಗಲ್ಲ, ನಶಿಸಿ ಹೋಗಲ್ಲ. ಹಾಗಾಗಿ ನಿಮ್ಗಳಿಗೆ ನಾನೇ ದೃಷ್ಟಿ ತೆಗೆದ್ಬಿಡ್ತೀನಿ, ನಿಮ್ಗೂ ಜಾಸ್ತಿ ತೆಗೆದ್ಬಿಡ್ತೀನಿ. ಇದೇ ರೀತಿ ಹಾಡ್ತಾ ಇರಿ, ನಮ್ಮ ಕಲೆಯನ್ನ, ನಮ್ಮ ಸಂಸ್ಕೃತಿಯನ್ನ ಮುಂದೆ ತಗೊಂಡು ಹೋಗ್ತಾ ಇರಿ ಅಂತ ಹೇಳ್ತಾ ಇವತ್ತು ಯಾವ ಹಾಡನ್ನ ಹಾಡ್ತಿದ್ದೀರಿ? ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ ಅನ್ನುವಂಥ ಜನಪದವನ್ನು ಹಾಡಲಿಕ್ಕೆ ತಗೊಂಡಿದ್ದೇನೆ ಮೇಡಮ್. ಸೂಪರ್, ಹಾಗಿದ್ರೆ ಕೇಳೋಣ. ಕಿನ್ನೂರಿ ನುಡಿಸವನ ಧ್ವನಿ ಚಂದವೋ, ಕಿನ್ನೂರಿ ನುಡಿಸವನ ಬೆರಳಿನಂದ ಚಂದವೋ. ಚಿಕ್ಕಿಲುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಬೆಳ್ಳಿಲುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಬೆಳ್ಳಿಲುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಬೆಳ್ಳಿಲುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಮಗ್ಗಾಗಿ ಬಾರ ತುರನಿಗೆ, ಮಗ್ಗಾಗಿ ಬಾರ ತುರನಿಗೆ, ಸೋಲಕ್ಕೆ ನುರಿ ಮಾಡಿ ಬಾಲೆ ನಿನ್ನ ನುಡಿಸುವೆ, ಸೋಲಕ್ಕೆ ನುರಿ ಮಾಡಿ ಬಾಲೆ ನಿನ್ನ ನುಡಿಸುವೆ, ಆಲೋಚನಿನ ಹೊಳೆ ಹರಿಸುವೆ ನಾರಿ, ಆಲೋಚನಿನ ಹೊಳೆ ಹರಿಸುವೆ, ಆಲೋಚನಿನ ಹೊಳೆ ಹರಿಸುವೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ತಂದ ನಾನು, ತಾನೆ ತಂದಾನೋ, ತಂದ ನಾನು, ತಾನೆ ಸರ್, ವೇಮಗಲ್ ನಾರಾಯಣ ಸ್ವಾಮಿ ಸರ್, ಈ ವೇಷಭೂಷಣ, ಈ ಕಿನ್ನರಿ ಶೈಲಿ ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಇವರ ಹಾಡು ಸಾಕಷ್ಟು ವಿಷಯ ಇದೆ ಮಾತಾಡೋದಕ್ಕೆ. ಅವರ ಹಾಡು ನಾನು ಸುಮಾರು ಸಾರಿ ಕೇಳಿದ್ದೀನಿ. ಅವರು ಜನಪದ ಲೋಕದಲ್ಲಿ ಸಹ ಅವರು ಹಾಡಿದ್ದಾರೆ. ವೇದಿಕೆಯಲ್ಲಿ ಆ ಒಂದು ಕಲರ್ಫುಲ್ ಡ್ರೆಸ್ಸಲ್ಲೇ ತುಂಬ ಚೆನ್ನಾಗಿ ಕಾಣ್ತಾರೆ. ಅಷ್ಟೇ ಚೆನ್ನಾಗಿ ಅವರು ಹಾಡುಗಳು ಮೂಡಿ ಬರಲಿ ಈ ಹಾಡಿನ ಜೊತೆಗೆ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭವನ್ನು ಕೊಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ನಮ್ಮ ಮೋನಿಕಾ ಫ್ರಮ್ ನಮ್ಮ ಬೆಂಗಳೂರು ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಮದುವೆ
ಮದುವೆ ಆಗೋಕ್ಕೆ ಮೊದಲನೇ ಸತಿ ಭೇಟಿ ಮಾಡಿದಾಗ ನಮ್ಮ ಹಿರಿಯರು ಅವರೇ ಹೇಳಿದ್ರು, ಹಾಡು ಹೇಳಮ್ಮ ಒಂದು ಅಂತ, ಇಂಟ್ರೆಸ್ಟ್ ಇದೆ ಹಾಡ್ತೀನಿ ಅಂತ ಹೇಳಿ ಹಾಡಿದ್ರು. ಸೊ ಅದು ಕೇಳಿದ ತಕ್ಷಣ ನನಗೆ ಖುಷಿ ಆಯಿತು. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಇವಾಗ ನನಗೆ ತುಂಬ ವರ್ಕ್ ಪ್ರೆಷರ್ಸು ಇರುತ್ತೆ ಡೈಲಿ. ಸೊ ಹಾಗಾಗಿ ಅವ್ರ ಮನೆಗೆ ಬಂದಾಗ ಅವ್ರು ಹಾಡು ಹೇಳಿದ ತಕ್ಷಣ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಯ್, ನಾನು ಮೋನಿಕಾ. ಬೆಚ್ಚನೆಯ ಗೂಡಿನಲ್ಲಿ ಇಚ್ಛೆ ಅರಿವ ಪತಿಯ ಜೊತೆ ಮೆಚ್ಚಿನ ಸಂಗೀತ ಕಲಿತು ಮುದ್ದು ಮಗನ ಪಾಲನೆಯಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುತ್ತಿರುವ ಗಾಯಕಿ ಮೋನಿಕಾ. ಹಾಡೋದಕ್ಕೆ ಇಂಟ್ರೆಸ್ಟ್ ಬಂದಿರೋದೇ ನನ್ನ ತಾಯಿಯಿಂದ. ನನ್ನ ತಾಯಿನೂ ಬಹಳ ಚೆನ್ನಾಗಿ ಹಾಡ್ತಾರೆ. ಅವ್ರೆಲ್ಲರಿಗೂ ನಾನು ಹಾಡೋದಂದರೆ ಬಹಳ ಇಷ್ಟ. ಅವ್ರು ಯಾವಾಗಲೂ ನೀನು ಹಾಡು, ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗು, ನೀ ಬರ್ತೀಯಾ ಅಂತ ಯಾವಾಗಲೂ ಪ್ರೋತ್ಸಾಹಿಸ್ತಾರೆ. ಆಡಿಷನ್ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಯಿತು ಅವತ್ತಿನ ದಿನ. ಅವಳು ಹಾಡು ಅಂದರೆ ನಂಗೆ ಭಾಳ ಇಷ್ಟ. ದೇವ್ರ ಮೇಲೆಲ್ಲ ಹಾಡು ಹೇಳ್ತಾಳೆ, ಎಲ್ಲ ಹಾಡುಗಳು ಚೆನ್ನಾಗಿ ಹಾಡ್ತಾಳೆ. ಗೆದ್ದು ಬರಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ನಮ್ಮಮ್ಮ ಮತ್ತು ನಾನು ಸೇರಿ ನಾವೆಲ್ಲ ಒಟ್ಟಿಗೆ ಸಂಗೀತ ಕ್ಲಾಸ್ಗೆ ಹೋಗ್ತಾಯಿದ್ವಿ. ಸೊ ಅಲ್ಲಿ ನಾನು ತಬಲಾ ನುಡಿಸ್ತಾಯಿದ್ದೆ, ನಮ್ಮ ಅಕ್ಕ ಹಾಡಾಡ್ತಿದ್ರು. ದೂರದರ್ಶನ್ ಚಾನಲಲ್ಲಿ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ರಿಗೂ ಸಂಗೀತ ಅಂದರೆ ತುಂಬ ಇಷ್ಟ. ನನ್ನ ಮಗಳು ಕೂಡ ತುಂಬ ಒಲವು ಅವಳಿಗೆ. ಸಂಗೀತ ಬಿಟ್ಟರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ. ಮನೆಯಲ್ಲೂ ಕೂಡ ಅಡುಗೆ ಮಾಡೋವಾಗ ಪ್ರತಿ ಸಲ ನಾವು ಹಾಡನ್ನು ಹಾಡ್ಕೋತಾ ಇರ್ತೀವಿ. ಬೆಂಗಳೂರೇ ನಮ್ಮೂರು ಅನ್ನೋ ಮೋನಿಕಾ ಮನೆಯಲ್ಲಿ ನಿತ್ಯದ ಸಂಭಾಷಣೆಯಲ್ಲೂ ಸಂಗೀತದ್ದೇ ಮೆಲುಕು. ಇಂಜಿನಿಯರಿಂಗ್ ಪದವಿ ಕೈಯಲ್ಲಿದ್ರು ಸಿಂಗಿಂಗ್ ನನ್ನ ಫಸ್ಟ್ ಲವ್ ಅಂತಾರೆ ಮೋನಿಕಾ. ಗಾನ ಸಿಂಚನ ರಿಯಾಲಿಟಿ ಶೋ ಮೂಲಕ ತಮ್ಮ ಪ್ಯಾಷನ್ನಿಗೆ ಪ್ರಮೋಷನ್ ಕೊಡಿಸೋದೇ ಇವರ ಧ್ಯೇಯ. ಮೋನಿಕಾಗೆ ನಮ್ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಮೋನಿಕಾ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಮೋನಿಕಾ, ಓ ಮೈ ಡಾರ್ಲಿಂಗ್. ಓಕೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಬೆಂಗಳೂರು. ಓಕೆ, ನಾನು ಮೋನಿಕಾ ಅವ್ರ ಬಗ್ಗೆ ವಿಟಿ ನೋಡಿದಾಗ ಮತ್ತು ಅವ್ರ ಜೊತೆ ಮಾತನಾಡಿದಾಗ ನನಗೆ ಗೊತ್ತಾಗಿದೆ, ಆ್ಯಕ್ಚುಲಿ ಅವ್ರಿಗೆ ಯಾವ ಸಂಗೀತದ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಅದ್ರ ಜೊತೆಗೆ ಅವ್ರ ತಾಯಿನೇ ಸ್ಫೂರ್ತಿ. ನಾವೆಲ್ಲರೂ ಒಂದಷ್ಟು ಕಂಟೆಸ್ಟೆಂಟ್ಗಳು ಇಲ್ಲಿರೋರಿಗೆಲ್ಲ ತಾಯಿಯೇ ಸ್ಫೂರ್ತಿ. ಇವ್ರಿಗೂ ಹಾಗೇನೆ ಅವರ ತಾಯಿಯೇ ಸ್ಫೂರ್ತಿ. ಹೇಳಿ ಮೋನಿಕಾ, ನಿಮ್ಮ ಜರ್ನಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೇಗೆ ಒಲವು ಬಂತು ಜನಪದದ ಬಗ್ಗೆ ನಿಮಗೆ? ಮೊದಲು ನನ್ನ ತಾಯಿನೇ ನನಗೆ ಸ್ಫೂರ್ತಿ ಹೇಳ್ದಂಗೆ. ಅವರು ನಮ್ಮನ್ನು ಸಿನಿಮಾಗೆ ಕರ್ಕೊಂಡು ಹೋಗೋದಕ್ಕಿಂತ ನಾಟಕಗಳಿಗೆ ಕರ್ಕೊಂಡು ಹೋಗೋರು. ಮತ್ತು ಚಾನಲ್ಸ್ ತೋರಿಸ್ಬೇಕಾದ್ರೂ ಅಷ್ಟೇ ತುಂಬ ಚೂಸಿ ಇದನ್ನೇ ನೋಡಬೇಕು ಅಂತ ಜಾಸ್ತಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಬಗ್ಗೆನೇ ಜಾಸ್ತಿ ಇದು ಮಾಡೋರು. ನಾನು ಓದಿರೋದು ಆರ್ಮಿ ಸ್ಕೂಲಲ್ಲಿ. ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಿದ್ರು ನನಗೆ ಕನ್ನಡ ಹೇಳ್ಕೊಟ್ಟಿದ್ದೆ ಅಮ್ಮ. ನನಗೆ ಭಾಷೆ ಮೇಲೆ ಅಷ್ಟು ಹಿಡ್ತಾ ಇಲ್ದಿದ್ರು ನಾನು ಎಲ್ಲ ಹೋಗು, ನೀ ಹಾಡು, ನೀನು ಕನ್ನಡದಲ್ಲೇ ಹಾಡು ಅಂತ ಜಾಸ್ತಿ ಎಂಕರೇಜ್ ಮಾಡೋದೇ ಅಮ್ಮ. ಸೊ ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ನ ನೋಡಿದ್ರೆ ಅವರೆಲ್ಲರೂ ತುಂಬ ತುಂಬ ಚೆನ್ನಾಗಿ ಹಾಡ್ತಾರೆ. ನನಗೆ ಇಲ್ಲಿರೋಕೆ ತುಂಬ ಖುಷಿ ಆಗ್ತದೆ. ಸೂಪರ್. ನಿಮ್ಮ ಮಾತೃಭಾಷೆ? ಕನ್ನಡ. ಕನ್ನಡ ಕನ್ನಡ. ಓಕೆ, ಸರಿ ಸರಿ. ಓಕೆ, ನೀವು ಕನ್ನಡನೇ ಹಾಡು, ಕನ್ನಡನೇ ನೋಡು ಅಂತ ಹೇಳಿ, ಅದಕ್ಕೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ನನಗೆ ಕನ್ಫ್ಯೂಷನ್ ಆಗೋಯ್ತು. ಮಾತೃಭಾಷೆ ಕನ್ನಡ. ಐ ಅಂಡರ್ಸ್ಟ್ಯಾಂಡ್. ಗೊತ್ತಾಯ್ತು. ಎನಿವೇಸ್ ಮೋನಿಕಾ, ಈಗ ಯಾವ ಹಾಡನ್ನ ಹಾಡ್ತಿದ್ದೀರಿ? ಇವಾಗ ತವರು ಮನೆಯ ಜ್ಯೋತಿ ತಣ್ಣಾಗೆ ಉರಿಯಲಿ. ಓಕೆ. ತವರು ಮನೆಯ
ಈಗ ನಮ್ಮ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಮುನಿರಾಜು ಸರ್ ಹೇಳಿ ಸರ್. ಮಾತೃಭಾಷೆ ಕಂಡುಹಿಡಿಬೇಕಂದ್ರೆ ಒಂದು ಒದೆ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಹೌದಲ್ವಾ? ಮೂಕ್ತಿ ಸುಂದರಿ ಎಲ್ಲ ದೇಶ ಎಲ್ಲ ಸುತ್ಕೊಂಡು ಬಂದು ಕನ್ನಡದ ಹಾಡು ಹಾಡಬೇಕು ಅಂತ ಬಂದು, ಅದರಲ್ಲೂ ತವ್ರ ಬಗ್ಗೆ ಹಾಡಿದ್ರಲ್ಲ. ಜನಪದ ಹಾಡುಗಳು ಹುಟ್ಟೋದೇ ತಾಯಿಯ ಲಾಲಿ ಹಾಡಿನಿಂದಮ್ಮ. ಅಲ್ಲಿಂದನೇ ಪ್ರಾರಂಭ ಜನಪದ ಹಾಡುಗಳು. ಅಂಥ ತಾಯಿ ಮೇಲೆ ಇಲ್ಲಿ ಬಂದ ಎಲ್ಲ ಸ್ಪರ್ಧಿಗಳು ಹೇಳ್ತಾ ಇರೋದು ನಾನು ತಾಯಿಯಿಂದ ಕಲಿತೆ. ಜನಪದನೇ ಹಾಗೆ. ನಿಮಗೂ ಶುಭವಾಗಲಿ, ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿ ಹಾಡಿದಿರಿ. ಮುಂದಿನ ನಿಮ್ಮ ಈ ಗಾಯನ ಪಯಣ ಚೆನ್ನಾಗಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಮೋನಿಕಾ, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಜನಮನದ ಪದಪಯಣ ಗಾನ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ